ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಇವತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕು ಪಡ್ಕೊಳ್ಳುತ್ತೆ. ಇವತ್ತು ಕೆಲವು ಗಾಯಾಳುಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ. ಅಮಾನತು ಆದ ಅಧಿಕಾರಿಗಳ ಹೇಳಿಕೆಯನ್ನು ಪಡೆಯೋದು ಬಾಕಿ ಇದೆ. ಸದ್ಯ ಆರ್ಸಿಬಿ ಕೆಸಿಎ ಹೇಳಿಕೆಯ ಮಧ್ಯಂತರ ವರದಿಯನ್ನ ಸಲ್ಲಿಸಿಲ್ಲ. ವರದಿ ಸಲ್ಲಿಕೆಗೆ ಇನ್ನೊಂದು ವಾರ ಕಾಲಾವಕಾಶ. ಇಂದು ಹಲವರ ಹೇಳಿಕೆ ದಾಖಲು ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ತನಿಖೆ ಅನ್ನೋದು ಚುರುಕು ಪಡ್ಕೊಳ್ತಾ ಇದೆ. ಇವತ್ತು ಕೆಲವು ಗಾಯಾಳುಗಳ ಹೇಳಿಕೆನ ದಾಖಲು ಮಾಡ್ಕೊಳ್ತಾರೆ. ಅವತ್ತಿನ ಪರಿಸ್ಥಿತಿಯಲ್ಲಿ ಕೆಲವರಿಗೆ ತೀವ್ರ ರೀತಿಯಾದಂಥ ಗಾಯಗಳಾಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಟ್ರೀಟ್ಮೆಂಟ್ ನೀಡಲಾಗ್ತಾ ಇತ್ತು. ಅವ್ರಗಳ ಹೇಳಿಕೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಯಾವ ಗೇಟ್ ಬಳಿ ಇದ್ದರು, ಅಲ್ಲೊಂದೆಷ್ಟು ಜನ ಇದ್ದರು, ಭದ್ರತಾ ವ್ಯವಸ್ಥೆ ಯಾವ ರೀತಿ ಆಗಿತ್ತು, ಎಲ್ಲರೂ ಯಾಕೆ ಅಲ್ಲಿ ಹೋಗಿದ್ರು, ಯಾರು ಕರೆದಿದ್ರು, ಯಾವ ವಿಚಾರವನ್ನು ನೋಡಿ ಅಲ್ಲಿಗೆ ತೆರಳಿದ್ರು, ಎಲ್ಲವನ್ನ ಕೂಡ ವಿಚಾರಿಸ್ತಾರೆ. ಮತ್ತು ಅಮಾನತು ಆದ ಅಧಿಕಾರಿಗಳ ಹೇಳಿಕೆಯನ್ನು ಕೂಡ ಪಡೆಯೋದು ಬಾಕಿ ಉಳ್ಕೊಂಡಿದೆ. ಕೆಲವೊಂದಷ್ಟು ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಬಿಟ್ರು. ಆ ಅಧಿಕಾರಿಗಳ ಹೇಳಿಕೆಯನ್ನು ಪಡ್ಕೊಳ್ಬೇಕಾಗತ್ತೆ. ಅವತ್ತು ಭದ್ರತೆಯ ವ್ಯವಸ್ಥೆನ ಹೇಗೆ ಮಾಡ್ಕೊಂಡಿದ್ರು, ಆದರೂ ಕೂಡ ಯಾಕೆ ಈ ಥರ ಆಯಿತು, ವೈಫಲ್ಯ ಅನ್ನೋದು ಆಗಿದ್ದಾದ್ರೂ ಎಲ್ಲಿ, ಸಮಸ್ಯೆ ಅನ್ನೋದು ಆಗಿದ್ದಾದ್ರೂ ಎಲ್ಲಿ, ಅವತ್ತು ಎದುರಾದಂಥ ಚಾಲೆಂಜಸ್ಗಳಿಗೇನು, ಸಿಚುವೇಶನ್ಸನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರು, ಆದರೂ ಕೂಡ ಯಾಕೆ ಅಲ್ಲಿ ಸಾವು ನೋವು ಸಂಭವಿಸ್ತು, ಇದೆಲ್ಲದ್ರ ಬಗ್ಗೆ ದಾಖಲೆಯನ್ನು ಪಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಹೇಳಿಕೆಯನ್ನು ಪಡೆಯುವುದೊಂದು ಬಾಕಿ ಇದೆ. ಸದ್ಯ ಆರ್ಸಿಬಿ ಕೆಸಿಎ ಹೇಳಿಕೆಯ ಮಧ್ಯಂತರ ವರದಿಯನ್ನು ಇನ್ನೂ ಸಲ್ಲಿಸಿಲ್ಲ. ವರದಿ ಸಲ್ಲಿಕೆಗೆ ಇನ್ನೊಂದು ವಾರ ಕಾಲಾವಕಾಶ ಇದೆ. ಇವತ್ತು ಹಲವರ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಇವತ್ತು ಯಾರ್ಯಾರು ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾರೆ, ಅವರ ಸ್ಟೇಟ್ಮೆಂಟ್ಗಳು ಈ ತನಿಖೆಗೆ ಎಷ್ಟು ಪೂರಕವಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಇವತ್ತಿನ ಡೆವಲಪ್ಮೆಂಟ್ ನೋಡೋದಾದ್ರೆ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಆರ್ಸಿಬಿ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಕಾಲ್ತುಳ್ತಾ ಇತ್ತು, 11 ಜನ ಮೃತಪಟ್ಟಿದ್ರು. ಆ ಸಂದರ್ಭ ಪ್ರಕರಣ ಕೂಡ ಈಗ ನ್ಯಾಯಾಂಗ ತನಿಖೆಗೆ ಆದೇಶ ಹಿನ್ನೆಲೆಯಲ್ಲಿ ಈ ಮ್ಯಾಜಿಸ್ಟ್ರೇಟ್ ಏನು ವಿಚಾರಣೆ ಇರುತ್ತೆ ಅದು ಚುರುಕುಗೊಂಡಿರುವಂತದ್ದು. ಮುಖ್ಯವಾಗಿ ಕಳೆದ ವಾರ ಅದೇ ಡಿಸಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರನ್ನೇ ಮ್ಯಾಜಿಸ್ಟ್ರೇಟ್ ತನಿಖೆಗೆ ನೇಮಕ ಮಾಡಿರುವಂತ ಹಿನ್ನೆಲೆಯಲ್ಲಿ ಅವರಿಂದ ಒಂದು ಗಾಯಾಳುಗಳು ಸುಮಾರು 60ರಿಂದ 80 ಜನ ಗಾಯಗೊಂಡಿದ್ರು. ಆ ಪ್ರಕರಣದಲ್ಲಿ ಅವರ ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು ಯಾವ ರೀತಿ ಆಯ್ತು, ಎಲ್ಲಿ ನಿರ್ಲಕ್ಷ್ಯ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಹೇಳಿಕೆಗಳನ್ನ ಪಡ್ಕೊಂಡಿದ್ರು. ಕೆಲವರು ಮಾತ್ರ ಬಂದಿದ್ರು, ಕೇವಲ ಒಂದು 14ರಿಂದ 20 ಮಂದಿ ಮಾತ್ರ ಬಂದಿದ್ರು. ಉಳಿದವರಿಗೆ ಇವತ್ತು ಅವಧಿಯನ್ನ ನೀಡಲಾಗಿದೆ. ಅಲ್ಲದೇನೆ ಮೊನ್ನೆ ಏನು ಪ್ರಕರಣ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ ಮತ್ತೆ ಅಲ್ಲಿನ ಪೊಲೀಸ್ ಠಾಣೆ, ಸ್ಥಳೀಯ ಪೊಲೀಸ್ ಠಾಣೆಯ ಕಬ್ಬನ್ಪಾಡ್ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ಕೂಡ, ಪೊಲೀಸ್ ಅಧಿಕಾರಿಗಳನ್ನು ವಿಚಾರಣೆಗೆ ಈ ಜಗದೀಶ್ ಅವರು ಕರೆದಿದ್ರು. ಆದ್ರೆ ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ, ಎಲ್ಲರೂ ಕೂಡ ಗೈರಾಗಿದ್ರು. ಇದೀಗ ಮತ್ತೆ ಅವರಿಗೆ ನೋಟಿಸ್ ಕೊಡುವಂತ ಪ್ರಕ್ರಿಯೆ ಆಗುತ್ತೆ. ಅಲ್ಲದೇನೆ ಇವತ್ತು ಮತ್ತಷ್ಟು ಗಾಯಾಳುಗಳನ್ನು ಹೇಳಿಕೆ ಪಡೆಯುವಂತಹ ಕಾಲಾವಕಾಶವನ್ನು ತೆಗೆದುಕೊಂಡಿರುವಂತ ಮತ್ತಷ್ಟು ಗಾಯಾಳುಗಳು ಬಂದು ತಮಗೇನೇನಾಯ್ತು, ಹೇಗಾಯ್ತು, ಯಾರ ನಿರ್ಲಕ್ಷ್ಯ, ಸರ್ಕಾರದ ನಿರ್ಲಕ್ಷ್ಯನ ಅಥವಾ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರ್ಲಕ್ಷ್ಯನ ಅಥವಾ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಕಾಡೆಮಿದ ಅವರ ನಿರ್ಲಕ್ಷ್ಯನ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ಪಡ್ಕೊಳ್ಳೋದು. ಅದಾದ ಬಳಿಕ ಅವೆಲ್ಲರ ಹೇಳಿಕೆಯನ್ನ ಪಡ್ಕೊಂಡು ಸಂಪೂರ್ಣವಂತಹ ವಿಚಾರಣೆ ನಡೆಸಿಕೊಳ್ಳಿ ಬಳಿಕ ಏನು ನ್ಯಾಯಾಂಗ ತನಿಖೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.